ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಲ್ಲಿ ಸ್ವಿಚ್ ಒತ್ತಿದರೆ ಅಲ್ಲಿ ಕರೆಂಟ್ ಹೊಡಿತಾ ಇದೆ. ನಾನು ಮಾತಾಡ್ತಾ ಇರೋದು ಬಿಹಾರದ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಬಗ್ಗೆ, ಅದರಿಂದ ಆಗ್ತಾ ಇರುವಂಥ ಮತ್ತೊಂದು ಕಡೆ ಆಗ್ತಾ ಇರುವಂಥ ಅತಿ ದೊಡ್ಡದಾದಂಥ ಸ್ಥಿತ್ಯಂತರದ ಬಗ್ಗೆ, ಅನಾಹುತದ ಬಗ್ಗೆ. SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಅಂತ, ಮತದಾರರ ಪಟ್ಟಿಯ ಪರಿಷ್ಕರಣೆ ಬಿಹಾರದಲ್ಲಿ ಮುಗಿಸಿ ಆಯಿತು. ಬಿಹಾರದಲ್ಲಿ ಯಾವ ಸ್ಥಿತಿ ಬಂದುಬಿಟ್ಟಿದೆ ಅಂತಂದರೆ, ತೇಜಸ್ವಿ ಯಾದವ್ ಅವರು ಈ ಬಾರಿ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಮಾತಿಗೆ ಭೋಪರ ಕೇಳ್ತಾ ಇರುವಂಥ ಕಾಂಗ್ರೆಸ್, ನಾವು ಕೂಡ ಅದೇ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಇದು ಚೋರಿ, ನೇರವಾದಂಥ ಕಳ್ಳತನ. ಇದು ನಾವು ಈ ಬಾರಿಯ ಚುನಾವಣೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಏಕೆಂದರೆ ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಬದಲಿಸಲಾಗಿದೆ, ಹೆಸರುಗಳನ್ನೇ ಕೈಬಿಟ್ಟುಬಿಡಲಾಗಿದೆ ಅಂತ. ಇರಲಿ, ಬಿಹಾರದ ಬಗ್ಗೆ ಮಾತಾಡೋದು ಬೇಡ. ಬಿಹಾರದ ಬಗ್ಗೆ ಬೇರೆ ಸಂಚಿಕೆಯಲ್ಲಿ ವಿವರವಾಗಿ ಹೇಗೆ ತೇಜಸ್ವಿ ಯಾದವ್ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ. ಈಗ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ವರ್ತಮಾನವನ್ನು ಹೇಳ್ತೀನಿ. 26 ಜನವರಿಯಿಂದ ದೇಶಾದ್ಯಂತ ಈ SIR ಅನ್ನು ಮಾಡಲಾಗ್ತಾ ಇದೆ. ಅದರ ಕುರಿತಾಗಿ ಕಳೆದ 5 ದಿವಸದಿಂದ ನಿರಂತರವಾಗಿ ವಿಪಕ್ಷದವರು ಲೋಕಸಭೆಯಲ್ಲಿ, ಸಂಸತ್ತಿನಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ, ಸಭಾತ್ಯಾಗ ಮಾಡ್ತಾ ಇದ್ದಾರೆ. ಸೋಮವಾರದಿಂದ ಬಹುಶಃ ಮಾಡೋಂಗಿಲ್ಲ, ಏಕೆಂದರೆ ಅವತ್ತು ಆಪರೇಷನ್ ಸಿಂಧೂರ್ ಕುರಿತಾಗಿ ವಿಸ್ತೃತವಾಗಿ ಮಾಹಿತಿಯನ್ನು ಕೊಡಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಈ SIR ಇದೆಯಲ್ಲ, ಇದು 2026 ಜನವರಿಯಿಂದ ಶುರುವಾಗತ್ತೆ ಅಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಇದಕ್ಕೆ ಭಾಷಾ ಆತಂಕವಾದ ಎನ್ನುವಂಥ ಬಣ್ಣವನ್ನು ಕಟ್ಟಿದ್ದು ಮಮತಾ ಬೇಗಂ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ನೋಡಿ, ಮಮತಾ ಬೇಗಂ ಅವರ ಸಣ್ಣ ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ. 34 ವರ್ಷಗಳ ಕಾಲ ಕಮ್ಯುನಿಸ್ಟರ ಸರ್ಕಾರ ಏನಿತ್ತು ಅದರ ವಿರುದ್ಧ ಹೋರಾಡಿ ಅವ್ರನ್ನ ಕೆಳಗಿಳಿಸಿ ಅಧಿಕಾರಕ್ಕೆ ಬಂದವರು ಮಮತಾ ಬೇಗಂ. ಆವಾಗ ಕಾರಿನ ಬಾನೆಟ್ ಮೇಲೆ ನಿಂತು ಕಿರಿಚಾಡಿದಂಥ ಹೆಣ್ಣುಮಗಳು. ಅಷ್ಟೇ ಅಲ್ಲ, ಸಂಸತ್ತಿನಲ್ಲಿ ಈ ಬಾಂಗ್ಲಾದೇಶಿ ಇವರು ನುಸುಳುಕೋರರು ಬಂದು ನಮ್ಮ ವೆಸ್ಟ್ ಬೆಂಗಾಲನ್ನು, ಪಶ್ಚಿಮ ಬಂಗಾಲವನ್ನು ಹಾಳು ಮಾಡ್ತಾ ಇದ್ದಾರೆ, ಇದಕ್ಕೆ ಗೃಹ ಸಚಿವಾಲಯ ಏನು ಮಾಡ್ತಾ ಇದೆ, ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಗಲಾಟೆ ಮಾಡಿದರು. ಒಂದು ಕಾಲಕ್ಕೆ ಈ ನುಸುಳುಕೋರರು, ಅಕ್ರಮ ವಲಸಿಗರು, ರೋಹಿಂಗ್ಯಾಗಳು ಮಮತಾ ಬೇಗಂಗೆ ಭಾಳ ದೊಡ್ಡದಾದಂಥ ಶತ್ರುಗಳು ಅಂತ ಅನ್ನಿಸ್ತಾ ಇದ್ರು. ಆದರೆ ಇವತ್ತು ಅವರೇ ಆಕೆ ಭಾಳ ದೊಡ್ಡದಾದಂಥ ವೋಟ್ ಬ್ಯಾಂಕ್. ಯಾವುದೇ ಪಕ್ಷ ಬರಲಿ, ಏನೇ ಆಮಿಷ ಒಡಲಿ, ಈ ರೋಹಿಂಗ್ಯಾಗಳಾಗಲಿ, ಅಕ್ರಮ ಬಾಂಗ್ಲಾದೇಶಿಗಳಾಗಲಿ ಮಮತಾ ಬೇಗಂ ಬಿಟ್ಟು ಕೊಡೋದಿಲ್ಲ. ಆಕೆಯ ಬೇಸ್ ವೋಟ್ ಏನಿದೆ ಅದು 100ಕ್ಕೆ 100 ಸುರಕ್ಷಿತವಾಗಿ ಇಡ್ತಾರೆ. ನೋಡಿ, ಮಮತಾ ಬೇಗಂ ಅವರು ಈ 2021 ಚುನಾವಣೆ ಸಂದರ್ಭದಲ್ಲಿ, ಅದಕ್ಕಿಂತ ಮುಂಚೆ 2019ರಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನಿಲ್ಲದ ಹಾಗೆ ದೊಡ್ಡ ಕ್ಯಾಂಪೇನ್ ಮಾಡಿದರು ನರೇಂದ್ರ ಮೋದಿ ಅವರು. ಅದಾದ ಮೇಲೆ ಭಾಳ ದೊಡ್ಡ ಮಟ್ಟದ ಯಶಸ್ಸು ಸಿಗತ್ತೆ ಅಂತ ಮಾಡಲಾಯಿತು. ಲೋಕಸಭಾ ಚುನಾವಣೆ ಆಗೋಯ್ತು. 2021 ವಿಧಾನಸಭಾ ಚುನಾವಣೆಯ ನಂತರ ಈಕೆ ಮಾಡಿದಂಥ ಹಿಂಸಾಚಾರ, ದೌರ್ಜನ್ಯ, ಹಿಂದೂಗಳನ್ನ ಅಟ್ಟಿಸ್ಕೊಂಡು ಹೋಗಿ ಹೊಡೆದಿರೋದು, ಅವ್ರ ಮೇಲೆ ಕೇಸ್ ಹಾಕ್ಸಿರೋದು, ಹಿಂದೂಗಳು ಅಲ್ಲಿಂದ ವಲಸೆ ಹೋಗುವ ಮಟ್ಟಿಗೆ ಈಕೆ ಅಲ್ಲಿ ಹಿಂದೂಗಳಲ್ಲಿ ಭಯವನ್ನು ಉಂಟು ಮಾಡಿದರು. ಇಷ್ಟೆಲ್ಲ ಮಾಡಿದರೂ ಕೂಡ ಅಲ್ಲಿಯ ಜನ ಈಕೆಯನ್ನು ಬಿಡೋದಿಲ್ಲ. ಇನ್ನು ಈಕೆ ಸರ್ಕಾರದ ಬಗ್ಗೆ ಹೇಳೋದಾದರೆ, ಈಕೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಏಟು ಬೀಸಿದೆ, ಹೈಕೋರ್ಟ್ ಚಾಟಿ ಏಟು ಬೀಸಿದೆ, ED ಕೇಸ್ಗಳಿದ್ದಾವೆ, CBI ಕೇಸ್ಗಳಿದ್ದಾವೆ. ಭ್ರಷ್ಟಾಚಾರದ ಆರೋಪದಲ್ಲಿ ಈಕೆ ಸಚಿವರೆಲ್ಲ ಜೈಲಲ್ಲಿದ್ದಾರೆ, ಭಾಳಷ್ಟು ಮುಖಂಡರು ಜೈಲಲ್ಲಿದ್ದಾರೆ, ಎಷ್ಟೋ ಜನ ಜಾಮೀನಲ್ಲಿದ್ದಾರೆ. RG ಕರ್ ಮೆಡಿಕಲ್ ಕಾಲೇಜ್ ಅಂತ ಅತಿ ದೊಡ್ಡದಾದಂಥ ಪ್ರಕರಣ, ರಾಷ್ಟ್ರವ್ಯಾಪಿ ಸಂಚಲನೆ ಉಂಟು ಮಾಡೋಂಥ ಪ್ರಕರಣವನ್ನು ಕೂಡ ಜೀರ್ಣಿಸಿಕೊಂಡಂಥ ಹೆಣ್ಮಗಳು. ಅವಾಗೊಂದು ಸ್ವಲ್ಪ ಅಲ್ಲಾಡ್ದಂಗೆ ಕಂಡ್ರು, ಆಮೇಲೆ ಮತ್ತೆ ಗಟ್ಟಿಯಾಗಿ ಕೂತ್ಕೊಂಡ್ರು. ಈಕೆಯನ್ನು ಸುಲಭವಾಗಿ ಭಾರತೀಯ ಜನತಾ ಪಾರ್ಟಿ ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ. ಒಂದು, ಅಲ್ಲಿ ಹಿಂದೂಗಳ ವಿಶ್ವಾಸವನ್ನು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಗಳಿಸಬೇಕು. ಭಾರತೀಯ ಜನತಾ ಪಾರ್ಟಿಗೆ ಈ ಅಕ್ರಮ ನುಸುಳುಕೋರರಾಗಲಿ, ಮುಸಲ್ಮಾನರಾಗಲಿ, ಅವ್ರು ಯಾರೂ ಇವ್ರಿಗೆ ಓಟ್ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಹಿಂದೂಗಳು ಭಾರತೀಯ ಜನತಾ ಪಾರ್ಟಿ ಮೇಲೆ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಏಕೆಂದರೆ 2021 ಚುನಾವಣಾ ಫಲಿತಾಂಶ ಬಂದಮೇಲೆ, ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದಾದ ಮೇಲೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯ ಸಹಾಯವನ್ನು ಅಲ್ಲಿಯ ಕಾರ್ಯಕರ್ತರಿಗೂ ಮಾಡಲಿಲ್ಲ, ಮತದಾರರಿಗೂ ಮಾಡಲಿಲ್ಲ. ಕಾರ್ಯಕರ್ತರಂತೂ ಬಿಟ್ಟು ವಾಪಸ್ಸು TMC ಸೇರ್ಕೊಂಡ್ಬಿಟ್ರು. ಒಂದಷ್ಟು ಜನ ಊರು ಬಿಟ್ಟರು, ಎಷ್ಟೋ ಜನರು ಇನ್ನು ಜೈಲಿಗೆ ಕಳಿಸಲಾಯಿತು.
ಉಳಿದವರು ಅಳೆದು ಉಳಿದವರೆಲ್ಲ ತಮ್ಮ ಪಾಡಿಗೆ ತಾವು ನಿರ್ವಿಣ್ಣರಾಗಿ ಅಲ್ಲೇ ಉಳ್ಕೊಂಡ್ರು. ಅವ್ರು ಯಾರು ಭಾರತೀಯ ಜನತಾ ಪಾರ್ಟಿ ಕಡೆ ತಲೆ ಮಾಡಿನೂ ಮಲ್ಕೊಳ್ಳಲ್ಲ. ಅವರು ಆ ಪರಿಸ್ಥಿತಿಯಲ್ಲಿದೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ತನ್ನ ಅಸ್ತಿತ್ವವನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡೋದು ಕಷ್ಟ ಇದೆ. ಈಗಿರುವಂಥ ಒಂದೇ ಒಂದು ದಾರಿ ಏನು? ಒಂದು ದಾರಿ ಏನಪ್ಪ ಅಂದರೆ ಈಕೆಯ ನಕಲಿ ವೋಟ್ ಬ್ಯಾಂಕ್ ಏನಿದೆ ಮಮತಾ ಬ್ಯಾನರ್ಜಿ ಅವ್ರದ್ದು, ಅದನ್ನು ಹೆಂಗಾದ್ರೂ ಮಾಡಿ ಕತ್ತರಿಸಬೇಕು. ಈ ಕೆಲಸವನ್ನು ಯಾರು ಮಾಡಬಲ್ಲರು? ಅದು ಕೇವಲ ಮತ್ತು ಕೇವಲ ಚುನಾವಣಾ ಆಯೋಗ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಚುನಾವಣಾ ಆಯೋಗದ ಜ್ಞಾನೇಶ್ ಕುಮಾರ್ ಇದ್ದಾರಲ್ಲ, ಅವರು ನಿನ್ನೆ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ರು. ರಾಹುಲ್ ಗಾಂಧಿ ಬಾಯಿಗೆ ಬಂದಂಗೆ ಮಾತಾಡ್ತಾಯಿದ್ರು. ಆವಾಗ ಚುನಾವಣಾ ಆಯೋಗ ಪ್ರತಿ ದಿವಸ ಸ್ಪಷ್ಟೀಕರಣವನ್ನು ಕೊಡೋದಿಲ್ಲ. ಬೆಳಿಗ್ಗೆ ಎದ್ದು ರಾಹುಲ್ ಗಾಂಧಿ ಬೈತಿರ್ತಾರೆ, ಒಂದು ದಿವಸ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಮಾತಾಡ್ತಾರೆ, ಒಂದು ದಿವಸ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಮಾತಾಡ್ತಾರೆ, ಒಂದು ದಿವಸ ಕರ್ನಾಟಕದ ಚುನಾವಣೆ ಬಗ್ಗೆ ದಿನ ಒಂದೊಂದು ಮಾತಾಡ್ತಾರೆ. ಅವ್ರು ತಮ್ಮ ದುರ್ಬಲತೆಯನ್ನು ಅವ್ರು ಯಾವತ್ತೂ ಹೇಳೋದೆಲ್ಲ ಚುನಾವಣಾ ಆಯೋಗದಿಂದಲೇ ನಾವು ಸೋಲ್ತಾ ಇದ್ದೀವಿ ಅಂತ. ಇಲ್ಲಿವರೆಗೂ ಅವ್ರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಿರಲ್ಲ. ಆದರೆ ನಿನ್ನೆ ಹೇಳಿದ್ದಾರೆ, ಒಂದು ಮಾತನ್ನು ಕೇಳ್ತಾರೆ, ನೋಡಿ ಸ್ವಾಮಿ, ನಾವು ಸತ್ತು ಹೋದವರಿಗೆ ವೋಟಿಂಗ್ ರೈಟ್ಸ್ ಕೊಡೋಕ್ಕಾಗತ್ತಾ? ಶಾಶ್ವತವಾಗಿ ಊರನ್ನು ಬಿಟ್ಟು ತೊಲಗಿ ಹೋದವ್ರಿಗೆ ನಾವೇನಾರು ಬಿಟ್ಟು ಹೋದಂಥವ್ರಿಗೆ ನಾವೇನಾರು ಇದನ್ನು ಕೊಡಲಿಕ್ಕಾಗತ್ತಾ? ವೋಟಿಂಗ್ ರೈಟ್ ಕೊಡೋಕ್ಕಾಗತ್ತಾ? ಅಥವಾ ಯಾರು ಸುಳ್ಳು ವೋಟರ್ಗಳಾಗಿ ನಮ್ಮ ಇದರಲ್ಲಿ ನುಸುಳಿಕೊಂಡಿದ್ರು ಮುಂಚೆ, ಈಗ ಅವ್ರು ಹೇಳದೆ ಕೇಳದೆ ತೊಲಗಿ ಹೋಗಿದ್ದಾರಲ್ಲ, ಅವ್ರಿಗೇನಾದರೂ ನಾವು ವೋಟಿಂಗ್ ರೈಟ್ ಕೊಡೋಕ್ಕಾಗತ್ತಾ? ನೀವೇ ಹೇಳಿ ಅಂತ ವಾಪಸ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಅವರೀಗ ತೊಡೆ ತಟ್ಟಿ ನಿಂತಿದೆ ಚುನಾವಣಾ ಆಯೋಗ. ಯಾರು ಏನೇ ಹೇಳಿದರೂ ಕೂಡ ಅವರು ಈ ಮತದಾರರ ಪರಿಷ್ಕರಣೆ ಅಂತ ನಿಲ್ಲಿಸೋದಿಲ್ಲ ಅಂದಾಗ ಏನು ಮಾಡಬೇಕೀಗ? ನಿಲ್ಲಿಸೋದಿಲ್ಲ ಅಂದಾಗ ಇದನ್ನು ಯಾವುದೋ ರೀತಿಯಲ್ಲಿ ತಡೆಯುವ ಕೆಲಸ ಆಗಬೇಕು. ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಲಾಗಿದೆ. ನಾಡಿದ್ದು 28ನೇ ತಾರೀಕು ಸುಪ್ರೀಂ ಕೋರ್ಟ್ ಮುಂದೆ ಮತ್ತೆ ವಿಚಾರಣೆಗೆ ಬರುತ್ತೆ. ಅದು 28ನೇ ತಾರೀಕು ಡೇಟ್ ಕೊಡಲಾಗಿತ್ತು. 28ನೇ ತಾರೀಕು ವಿಚಾರಣೆಗೆ ಬರುತ್ತೆ. ಸುಪ್ರೀಂ ಕೋರ್ಟು ತಿಳ್ಕೊಂಡ ಮಟ್ಟಿಗೆ ನಾನು ಯಾವತ್ತೂ ಕೋರ್ಟ್ಗಳನ್ನು ನಂಬೋದಿಲ್ಲ, ಇದೇ ರೀತಿ ತೀರ್ಪು ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದರಂಥ ನಿರೀಕ್ಷೆ ಮಾಡಲಾರದಂಥ, ಊಹಾತೀತವಾದಂಥ, ನಿರೀಕ್ಷಾತೀತವಾದಂಥ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದರೆ ಅದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮಾತ್ರ. ನಾವು ಏನು ಅಂದ್ಕೊಂಡಿರ್ತೇವೋ ಅದು ಆಗೋದಿಲ್ಲ, ಏನು ಆಗೋದಿಲ್ಲ ಅಂದ್ಕೊಂಡಿರ್ತೇವೋ ಅದು ಆಗತ್ತೆ. ಅದು ಭಾರತದ ನ್ಯಾಯಾಂಗ ವ್ಯವಸ್ಥೆ. ಅದು ನಮ್ಮ ವಿಪರ್ಯಾಸ ನಮ್ಮಲ್ಲಿ. ಅದು ಈಗಾಗಲೇ ಹೇಳಿದೆ, ನಮ್ಮ ವ್ಯವಸ್ಥೆ ಅನ್ನೋದೇನು ಈ ಸಾಂವಿಧಾನಿಕವಾದಂಥ ಸಂಸ್ಥೆ, ಅದಕ್ಕೆ ನಾವು ನಿಲ್ಲಿಸ್ಲಿಕ್ಕಾಗಲ್ಲ ಅಂತ. ಈಗ ಅದೇನಾದರೂ ಬಿಹಾರದ ಏನು ರಿವಿಷನ್ ಆಗಿದೆಯಲ್ಲ, ಅದು ಮಾತ್ರ ಆಗಲಿ, ಮುಂದಿನ ಸದ್ಯಕ್ಕೆ ಮಾಡಬೇಡಿ ಅಂತ ಆರ್ಡರ್ ಕೊಟ್ಟರೆ ಈಕೆ ಬಚಾವು. ಹಾಗೆ ಕೊಡಲಾರದೆ ನೀವು ಮುಂದುವರಿಸಬಹುದು ಅಂತೇನಾರ ಆದೇಶ ಮಾಡಿದರೆ ಮಮತಾ ಬೇಗಂಗೆ ಭಾಳ ಕಷ್ಟ. ಅದನ್ನು ನಿಲ್ಲಿಸೋದು ಹೇಗೆ? ಅದಕ್ಕೆ ಅವ್ರು ಹೇಳ್ತಾರೆ, ಇದು ಭಾಷಾ ಉಗ್ರವಾದ, ಭಾಷಾ ಆತಂಕವಾದ, ಬಂಗಾಲಿ ಭಾಷೆ ಮಾತಾಡೋರ ಮೇಲೆ ದಾಳಿ ನಡೀತಾ ಇದೆ ದೇಶಾದ್ಯಂತ. ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಗಳಿದಾವೋ ಅಲ್ಲೆಲ್ಲ ಯಾರ್ಯಾರು ಬಾಂಗ್ಲಾದವರು ಅಂತ ಬಂಗಾಲಿಗಳಿಗೆಲ್ಲ ಹೊಡಿತಾ ಇದ್ದಾರೆ. ಏನಾಗಿದೆ ಅಂತಂದರೆ, ಈ ಅಕ್ರಮ ನುಸುಳುಕೋರಿದಾರಲ್ಲ, ಅವ್ರಿಗೆ ನೀವು ಕೇಳಿ, ಎಲ್ಲಿಯವ್ರು ನೀವು ಅಂತ ಕೇಳಿದ್ರೆ ಅವ್ರು ಯಾವತ್ತೂ ಬಾಂಗ್ಲಾದವರು ಅಂತ ಹೇಳೋದಿಲ್ಲ. ಅವರು ಈ ರೋಹಿಂಗ್ಯಾಗಳು ಯಾವತ್ತೂ ನಾವು ಮೈನ್ಮಾರ್ ಅವರು ಅಂತ ಹೇಳೋದಿಲ್ಲ. ಅವ್ರು ಹೇಳೋದು ಕೇಳಿದ ತಕ್ಷಣ ಹೇಳ್ತಾರೆ ಮುರ್ಷಿದಾಬಾದ್ ಅಂತಾರೆ, ಮಾಲ್ಡಾ ಅಂತಾರೆ, ಕಲ್ಕತ್ತಾ ಅಂತಾರೆ. ಅವು ಏನು ಮಾಡ್ತಾರೆ, ಟ್ಯಾಲಿ ಮಾಡಲಿಕ್ಕೋಸ್ಕರ ಪೊಲೀಸರು ಅಲ್ಲಿಯ ಪೊಲೀಸರನ್ನ ಸಂಪರ್ಕ ಮಾಡ್ತಾರೆ. ಪಶ್ಚಿಮ ಬಂಗಾಳದ ಪೊಲೀಸರನ್ನ ಸಂಪರ್ಕ ಮಾಡಿ ಈ ವ್ಯಕ್ತಿಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ. ಈ ಪಶ್ಚಿಮ ಬಂಗಾಳದ ಪೊಲೀಸರು ಈ ಮಾಹಿತಿಯನ್ನು ರವಾನೆ ಮಾಡ್ತಾ ಇಲ್ಲ, ಸಹಕರಿಸ್ತಾ ಇಲ್ಲ. ಆದರೆ ಈ ಪೊಲೀಸರು ಏನಿದಾರಲ್ಲ, ಯಾರ್ಯಾರು ಅಕ್ರಮ ವಲಸಿಗರಿದಾರಲ್ಲ, ಅವ್ರನ್ನ ಬಿಡ್ತಾ ಇಲ್ಲ. ಹೆಂಗಾದರೂ ಮಾಡಿ ಸರ್ಚ್ ಮಾಡಿ ಇವರು ಇಲ್ಲಿ ಅಸಲಿನಾ ನಕಲಿನಾ ಅಂತ ಹುಡುಕ್ತಾ ಇದ್ದಾರೆ. ಇದು ಈಗ ಪಶ್ಚಿಮ ಬಂಗಾಳದಲ್ಲಿಯೂ ಬರುತ್ತೆ. ಇದು ಭಾರತೀಯ ಜನತಾ ಪಾರ್ಟಿಯ ರಾಜ್ಯದಲ್ಲಿ ಮಾತ್ರ ನಡೀತಾ ಇದೆ ಅಂತ ಮಮತಾ ಬೇಗಂ ಹೇಳ್ತಾ ಇದ್ದಾರೆ. ಮೊನ್ನೆ ತಮಿಳುನಾಡಿನಲ್ಲಿ ತಿರುವಳ್ಳೂರು ಅನ್ನುವಂಥ ಒಂದು ಊರಲ್ಲಿ 4 ಜನ ಅಕ್ರಮ ವಲಸಿಗರು ಬಂದು ಸೇರಿಕೊಂಡಿದ್ದಾರೆ. ಏನೋ ಸಂಘರ್ಷ ಆಗಿದೆ. ಆದ ತಕ್ಷಣ ಚೆನ್ನಾಗಿ ತಮಿಳರೆಲ್ಲ ಸೇರಿ ಹೊಡೆದಿದ್ದಾರೆ ಅವರು. ಒಬ್ಬನ ಹೆಸರು ಸುಧಾನ್ ಶೇಖ್, ಮಿಲನ್ ಶೇಖ್, ಸಾಹಿಲ್ ಶೇಖ್, ಬಾಬು ಶೇಖ್ ಅಂತ 4 ಜನ. ಕೇಸ್ ಹಾಕಲಾಗಿದೆ. ಅವರು ಎದ್ದು ಬಿದ್ದು ಓಡಿ ಹೋಗಿದ್ದಾರೆ, ಪರಾರಿಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸರ್ಕಾರ ಇಲ್ಲ. ಹಾಗಾದರೆ ಅವ್ರ ಮೇಲೆ ಯಾಕೆ ದಾಳಿ ಆಯಿತು? ಮಮತಾ ಬೇಗಂ ಒಂದು ಕೇಳಲ್ಲ. ಅವ್ರು ಕೇಳೋದೇನು ಅಂದರೆ ಆಸಾಮದ ಬಗ್ಗೆ ಮಾತಾಡ್ತಾರೆ, ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದವ ಅಲ್ಲಿಯ ಬಗ್ಗೆ ಮಾತಾಡ್ತಾರೆ. ಮೊನ್ನೆ ಅಲ್ಲಿ ಬಲಿದಾನ ದಿವಸ್ ಅಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಈಕೆ ಭಾಷಣ ಏನು ಅಂದರೆ, ನಮ್ಮ ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಬಂಗಾಲಿಗಳಿದೆಯೋ ಅವ್ರ ಮೇಲೆ ಭಾಳ ದೊಡ್ಡದಾದಂಥ ದಾಳಿ ನಡೀತಾ ಇದೆ. ನೀವೆಲ್ಲ ಬಾಂಗ್ಲಾದವರು ಅಂತ ನಮ್ಮ ಮೇಲೆ ದಾಳಿ ಮಾಡ್ತಾಯಿದ್ರೆ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. ಈಗಾಗಲೇ ಒಂದು ರ್ಯಾಲಿ ಮಾಡಿ ಆಗಿದೆ ಅವರು. ಅದಕ್ಕೆ ಜನ ಸಿದ್ಧರಾಗಬೇಕು. ಅಂದರೆ ಜನರಲ್ಲಿ ಒಂದು ಕಿಡಿಯನ್ನು ಹೊತ್ತಿಸೋದು. ನಮ್ಮತನ, ನಮ್ಮ ಅಸ್ಮಿತೆ, ನಮ್ಮ ಭಾಷೆ, ನಮ್ಮ ಬಾಂಗ್ಲಾದವರು, ಬಂಗಾಲಿಗಳು
ಅನ್ನುವಂಥ ಒಂದು ಅಭಿಪ್ರಾಯವನ್ನು ಮೂಡಿಸೋದು. ಇದನ್ನು ಇದಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಒಂದು ಕಾರ್ಯಕ್ರಮ ಇತ್ತು, ಉತ್ಪಲ್ ಕುಮಾರ್ ಅಂತ ಅಲ್ಲೊಬ್ಬ ನಟನ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಕೂಡ ಈಕೆ ಭಾಷಣ ಅದೇ ನಡೀತಾ ಇತ್ತು. ನಮ್ಮ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ದಾಳಿ ನಡೀತಾ ಇದೆ, ನಾವು ಬಂಗಾಳಿಗಳೇನಿದ್ದೀವಿ ನಾವು ಭಾಳ ಒಗ್ಗಟ್ಟಾಗಿರಬೇಕು, ದೇಶಾದ್ಯಂತ ನಮ್ಮವ್ರ ಮೇಲೆ ನಡೀತಾ ಇರುವಂಥ ಆಕ್ರಮಣ ಏನಿದೆ ಅದನ್ನು ತಡಿಬೇಕು, ಈ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಬೇಕು. ಅಂದರೆ ನಾಳೆ ಚುನಾವಣಾ ಆಯೋಗದವ್ರು ಏನಾದರೂ ಬಂದು ಇಲ್ಲಿ SIR ಶುರು ಮಾಡಿದ ಸಂದರ್ಭದಲ್ಲಿ, ಮತದಾರರ ಪಟ್ಟಿಯ ಪರಿಷ್ಕರಣೆ ಶುರು ಮಾಡಿದ ಸಂದರ್ಭದಲ್ಲಿ ಜನ ರೊಚ್ಚಿಗೆ ಏಳಬೇಕು ಅನ್ನುವ ರೀತಿಯಲ್ಲಿ ಈಕೆಯ ನಡೆ ಇದೆ. ಒಂದು ವಿಷಯ ಸ್ಪಷ್ಟ, ಮಮತಾ ಬೇಗಂ ಏನೇ ಸೈಕಲ್ ಹೊಡೆದ್ರು, ಏನೇ ಸರ್ಕಸ್ ಮಾಡಿದರೂ ಕೂಡ ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ. ಸಂದರ್ಭ ಬಂದರೆ, ತೀರಾ ವಿಪರೀತಕ್ಕೆ ಹೋದರೆ ರಾಷ್ಟ್ರಪತಿ ಆಡಳಿತ ಹೇರಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು ಅನಿವಾರ್ಯ ಆಗುತ್ತೆ. ಇಂಥ ಧೋರಣೆಯನ್ನು, ಇಂಥ ನಿಲುವನ್ನು ನರೇಂದ್ರ ಮೋದಿ ತೆಗೆದುಕೊಳ್ಳೋದಿಲ್ಲ, ಸೌಮ್ಯವಾದಿ ಅಂತ ಎಲ್ಲರೂ ಅನ್ಕೋತಾರೆ. ಇದೇ ನರೇಂದ್ರ ಮೋದಿ ಕಾಶ್ಮೀರದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಯ ಮಗ, ಉಳಿದ ಎಲ್ಲ ರಾಜಕಾರಣಿಗಳನ್ನು 6 ತಿಂಗಳುಗಟ್ಟಲೆ ಮನೆ ಒಳಗಡೆ ಸೆರೆವಾಸ ಮಾಡಿಸಿ, ದಿಗ್ಬಂಧನ ಮಾಡಿ, ಗೃಹ ಬಂಧನ ಮಾಡಿ, ಒಬ್ಬನೇ ಒಬ್ಬ ಟೂರಿಸ್ಟ್ ಕಾಶ್ಮೀರದೊಳಗೆ ಕಾಲಿಡಲಾರ್ದಂಗೆ ವ್ಯವಸ್ಥೆ ಮಾಡಿ ಎಲ್ಲರೂ ವಾಪಸ್ ಕಳಿಸಿ ಆರ್ಟಿಕಲ್ 370 ತಂದಿರುವಂಥ ವ್ಯಕ್ತಿ. ಪಶ್ಚಿಮ ಬಂಗಾಲ ದೊಡ್ಡ ವಿಷಯ ಅಲ್ಲ ಅವ್ರಿಗೆ. ಈಗ ಭಾರತೀಯ ಜನತಾ ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲತ್ತೋ ಬಿಡುತ್ತೋ ಬೇರೆ ವಿಚಾರ, ಅದರ ವೋಟ್ ಶೇರ್ ಜಾಸ್ತಿ ಆಗುತ್ತೋ ಇಲ್ಲೋ ಬೇರೆ ವಿಚಾರ. ಆದರೆ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಮೂಲಕ ಮಮತಾ ಬೇಗಂಗೊಂದು ಭಾಳ ದೊಡ್ಡದಾದಂಥ ಮರ್ಮಾಘಾತ ಆಗುವುದಂತೂ 100ಕ್ಕೆ 100ರಷ್ಟು ದಿಟ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.